ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ದೇಶದಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವದ ವಿಚಾರವಾಗಿ ಬೀದರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯಿಂದ ಇಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಈಗ ನಾನು ಹೇಳೋದಕ್ಕೆ ಹೋದರೆ ರಾಜಕೀಯ ಮಾತಾಡ್ತಾರೆ ಅಂತ ಹೇಳ್ತಾರೆ. ನನಗೆ ರಾಜಕೀಯ ಮಾಡುವಂತಹ ಉದ್ದೇಶ ಇಲ್ಲ. ಕೇಂದ್ರ ಸರ್ಕಾರ ಗ್ಯಾಸ್ ಸಮಸ್ಯೆ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು. ಇದು ಇಡೀ ದೇಶದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಡೀ ವಿಶ್ವದಲ್ಲಿ ಏನೇ ಕೋಲಾಹಲ ಆಗಿದ್ರು ಕೂಡ ಹಿಂದಿನಿಂದ ನಮ್ಮ ಹಿರಿಯ ನಾಯಕರು ಕಂಡುಕೊಂಡಂತಹ ಮಾರ್ಗ ಅಂತ ಹೇಳಿದ್ರೆ ನಾನ್ ಅಲೈನ್. ಯಾವುದೇ ದೇಶಕ್ಕೆ ನಾವು ಅಲೈನ್ಮೆಂಟ್ ಇರೋದಿಲ್ಲ. ಸ್ವತಂತ್ರವಾಗಿ ಎಲ್ಲರ ಸ್ವಾತಂತ್ರ್ಯವನ್ನ ಗೌರವಿಸುವಂಥದ್ದು ನಮ್ಮ ವಿದೇಶಾಂಗ ನೀತಿಯಾಗಿತ್ತು. ಆದರೆ ಇತ್ತೀಚಿನ ಮೋದಿಯ NDA ಸರ್ಕಾರ ಇದಕ್ಕೆ ತದ್ವಿರುದ್ಧವಾಗಿ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ನಮ್ಮ ವಿದೇಶಾಂಗ ನೀತಿ ಸರಿ ಇಲ್ಲ ಅಂತ ಹೇಳಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನಾನು ಈಗ ಏನಾದರೂ ಹೇಳಕ್ಕೆ ಹೋದರೆ ಏನಪ್ಪ ಇವರು ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ನಮಗೇನ ರಾಜಕೀಯ ಮಾಡ್ತಕ್ಕಂಥ ಉದ್ದೇಶ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು. ನಮ್ಮ ತಪ್ಪು ವಿದೇಶಾಂಗ ನೀತಿಯಿಂದ ಇಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿರ್ತಕ್ಕಂಥದ್ದು ಇದು ಇಡೀ ದೇಶದ ಜನರ ಅನುಭವಿಸ್ತಕ್ಕಂಥದ್ದು. ಯಾಕಂದರೆ ನಾವು ಯಾವುದೇ ಇಡೀ ವಿಶ್ವದಲ್ಲಿ ಏನೇ ಕೋಲಾಹಲ ಆಗ್ತಾಯಿದ್ರು ಕೂಡ ನಮ್ಮದು ಹಿಂದಿನಿಂದ ನಮ್ಮ ಹಿರಿಯರು ಹಾಕ್ಕೊಂಡು ಬಂದಿರತಕ್ಕಂಥ ಮಾರ್ಗ ಏನು ಅಂದರೆ ಅದು ನಾನ್ ಅಲೈನ್ ಮೂಮೆಂಟ್. ಅಂದರೆ ಯಾವುದೇ ದೇಶಕ್ಕೆ ನಾವು ಅಲೈನ್ಮೆಂಟ್ ಇರಲ್ಲ. ನಾವು ಸ್ವತಂತ್ರವಾಗಿ ಇವತ್ತು ಎಲ್ಲರ ಸ್ವಾತಂತ್ರ್ಯವನ್ನು ಗೌರವಿಸ್ತಕ್ಕಂಥದ್ದು ಇದು ನಮ್ಮ ವಿದೇಶಾಂಗ ನೀತಿಯಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ NDA ಸರ್ಕಾರ, ಮೋದಿ ಸರ್ಕಾರ ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ಫಾರಿನ್ ಪಾಲಿಸಿ ಈಸ್ ನಾಟ್ ಕರೆಕ್ಟ್. ದಟ್ಸ್ ವೈ ವಿ ಆರ್